ನಮಸ್ಕಾರ ಸ್ನೇಹಿತರೆ, ನೇತ್ರ ದಯಾನಂದ್ ಕನ್ನಡ ಲಾಕ್ಸ್ಗೆ ಸ್ವಾಗತ. ನಾನು ನೇತ್ರ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ನೀರನ್ನ ಹಾಕಿ ರಂಗೋಲಿನೂ ಕೂಡ ಬಿಡಿಸ್ಕೊಂಡೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪೂಜೆ ಕೂಡ ಇರುತ್ತೆ. ನಮ್ಮದು ವಾರ ಸೋಮವಾರನೂ ಕೂಡ ನಾವು ಮಾಡ್ತೀವಿ. ನಮ್ಮಮ್ಮ ಮತ್ತು ನಮ್ಮ ಅಯ್ಯ ಇಬ್ಬರು ಕೂಡ ಇವತ್ತು ಊರಿಗೆ ಹೊರಟಿದ್ರು. ಹಾಗಾಗಿ ಅವರು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ರು. ಅಮ್ಮ ಬೇಗ ಪೂಜೆ ಮಾಡಿದ್ರಾಯ್ತು, ನೆಲ ಒರೆಸ್ಕೊಡು, ನಾನು ಹೆಂಗೂ ರೆಡಿಯಾಗಿದ್ದೀನಲ್ಲ ಪೂಜೆ ಮಾಡ್ತೀನಿ ಅಂದರು. ಹಾಗಾಗಿ ನಾನು ನೆಲನ ಒರೆಸ್ಕೊಟ್ಟೆ. ಅಮ್ಮ ಅವರು ಪೂಜೆನೂ ಕೂಡ ಮುಗಿಸಿದ್ರು. ಇವತ್ತು ಬೆಳಗಿಂದ ಏನೂ ಕೂಡ ಕುಡಿದಿರಲಿಲ್ಲ. ಹಾಗಾಗಿ ನಾನು ಅವರಿಗೆ ಬಿಸಿನೀರು ಜೊತೆ ನಿಂಬೆಹಣ್ಣು ಹಾಕಿ ಜೇನುತುಪ್ಪನ ಸೇರಿಸಿ ಒಂದೊಂದು ಲೋಟ ಎಲ್ಲರಿಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಷ್ಟರೊಳಗೆ ಅವ್ರು ಊರಿಗೆ ಹೋಗೋದ್ರೊಳಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ತಿಂಡಿ ಮಾಡಿಕೊಟ್ರೆ ತಿನ್ಕೊಂಡು ಹೋಗ್ತಾರೆ ಅಂಥೇಳಿ ಬಿಸಿನೀರನ್ನ ಕೊಟ್ಟು ತಿಂಡಿಗೆ ರೆಡಿನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನಿಲ್ಲಿ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನ ಕೊಡೋದ್ರೊಳಗೆ ನನ್ನ ದೊಡ್ಡ ಮಗ ಕೂಡ ಎದ್ದು ಸ್ನಾನನ ಮಾಡ್ಕೊಂಬಂದು ಏನು ತಿಂಡಿ ಮಾಡ್ತಾ ಇದೆಯಮ್ಮ ಅಂತ ಕೇಳೋಕ್ಕೆ ಬಂದಿದ್ದಾನೆ. ಅವನಿಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಫ್ರೈಡ್ ರೈಸ್ನೇ ಮಾಡಮ್ಮ ಅಂತ ಹೇಳಿ ಹಿಂಸೆನ ಮಾಡ್ತಾಯಿದ್ದ. ಅದೇ ಮಾಡಿದರೆ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಇವತ್ತು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ತುಂಬಾ ಖುಷಿ ಆಯಿತು ಅವನಿಗೆ. ಅದಕ್ಕೆ ಇವಾಗ ನಾನು ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋ ಆಲೂಗೆಡ್ಡೆ, ಕ್ಯಾರೆಟ್ನ ತೊಗೊಂಡಿದ್ದೀನಿ. ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ನಾನಿಲ್ಲಿ ಇವತ್ತು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿ ಹಾಗೆ ಬಟಾಣಿನ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ನಿಧಾನಕ್ಕೆ ಮಾಡ್ಕೊಳ್ತೀವಿ ಅಂದರೆ ತುರಿದು ಕೂಡ ಮಾಡ್ಕೋಬೋದು. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿಬಿಟ್ಟು ನಾನಿಲ್ಲಿ ಇವತ್ತು ಹೆಚ್ಕೊಂಡು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊತಿದ್ದೀನಿ. ನಾನು ತರಕಾರಿನ 2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಫ್ರೈಡ್ ರೈಸ್ಗೆ ಬಳಸ್ತಿರೋ ಮಸಾಲೆ ಬಂದುಬಿಟ್ಟು 1, 2, 3 ಫ್ರೈಡ್ ರೈಸ್ ಮಸಾಲಾನ ನಾನು ಬಳಸ್ತಾ ಇದ್ದೀನಿ. ನಮ್ಮನೆಗೆ ನಾನು 2 ಯೂಸ್ ಮಾಡ್ತೀನಿ ಫ್ರೈಡ್ ರೈಸ್ ಮಸಾಲ. ನನಗೆ ನಾವು ಸ್ವಲ್ಪ ಒಂದು 6 ಜನ ಇದ್ದೀವಿ, ತಿಂಡಿ ಆಗಬೇಕು ಅಂತ ಹೇಳ್ಬಿಟ್ಟು 2 ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾನು ಗ್ಯಾಸ್ನ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಇರಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ಇಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ನಾನಿಲ್ಲಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನ ಹುರ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅಡುಗೆ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿದ್ನಲ್ಲ ತರಕಾರಿ, ಆದರೂ ನಾನು ನೀರನ್ನ ಬಸಿದುಬಿಟ್ಟು ಬರೀ ತರಕಾರಿನ ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬರೀ ತರಕಾರಿ ಅಷ್ಟೇ ಹಾಕ್ಕೋಬೇಕು. ನೀರು ಸ್ವಲ್ಪ ಇರ್ದಂಗೆ ತೆಗೆದುಬಿಟ್ಟು ನಾನಿಲ್ಲಿ ತರಕಾರಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ತರಕಾರಿನ ಹಾಕ್ಕೊಂಡಿರೋದು. ತರಕಾರಿನ ಎಲ್ಲ ಬೆಂದಿರ್ತಾವಲ್ವ, ಹಾಗಾಗಿ ನಾನು ಹೆಚ್ಚಿಗೆ ಏನು ಬೇಯಿಸ್ಕೊಳಲ್ಲ. ಸ್ವಲ್ಪ ಹಾಕಿ ಸ್ವಲ್ಪ ಗುರಾಡ್ಕೊಂಡು ನಂತರ ನಾನಿಲ್ಲಿ ಅದಕ್ಕೆ ಫ್ರೈಡ್ ರೈಸ್ ಮಸಾಲಾನ 1, 2, 3 ಫ್ರೈಡ್ ರೈಸ್ ಮಸಾಲಾನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು, ಅದರಲ್ಲೇ ಉಪ್ಪು ಇರುತ್ತೆ. ಹಾಗಾಗಿ ಉಪ್ಪನ್ನ ಇದಕ್ಕೆ ಜಾಸ್ತಿ ನಾವು ಹಾಕ್ಕೊಳಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಉಪ್ಪು ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಉಪ್ಪನ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಸಣ್ಣ ಊರಲ್ಲೇ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಎಣ್ಣೆ ಎಲ್ಲ ಬಿಡ್ಕೊಳುತ್ತೆ. ಅಲ್ಲಿಗೆ ಇದು ಫ್ರೈಡ್ ರೈಸ್ ಮಸಾಲ ರೆಡಿ ಆಗುತ್ತೆ ನಮಗೆ. ಇದಾಗೋದ್ರೊಳಗೆ ನಾನಿಲ್ಲಿ ಅನ್ನ ಕೂಡ ಮಾಡಿಟ್ಕೊಂಡಿದ್ದೆ. ಅನ್ನ ಕೂಡ ಆರಿದರೆ ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಅನ್ನ ಕೂಡ ಮಾಡಿಟ್ಕೊಂಡಿರೋದ್ರಿಂದ ಚೆನ್ನಾಗಿ ಆರಿರೋದ್ರಿಂದ ಈಗ ಗೊಜ್ಜು ಕೂಡ ಆಯ್ತಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಮಗೆ ಬೆಳಗ್ಗೆ ತಿಂಡಿಗೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿಯಾಗಿ ಸಿಂಪಲಾಗಿ ನಾವು ಇದನ್ನ ಮಾಡ್ಕೋಬೋದು. ನನ್ನ ಮಗ ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ದ, ತಿಂಡಿ ಆಯಿತಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಆಯಿತು ತಗೊಳ್ಳೋ ತಿನ್ಬಾರ ಅಂತ ಕರೆದೆ. ಅದಕ್ಕೆ ಬಂದು ತಗೊಂಡು ಹೋಗ್ತಾ ಇದ್ದಾನೆ. ಅಷ್ಟರೊಳಗೆ ನಾನು ಈ ಕಡೆ ಟೀ ಕೂಡ ಇಟ್ಕೊಂಡಿದ್ದೆ. ಅಮ್ಮ ಅಯ್ಯ ಊರಿಗೆ ಕೂಡ ಹೊರಟಿದ್ರಲ್ವ, ಅವ್ರಿಗೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ತಿಂಡಿ ಕೊಟ್ಟು ಟೀನು ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು
ಒಂದು ಸೈಡು ನಾನಿಲ್ಲಿ ಟೀಗೂ ಕೂಡ ಇಟ್ಕೊಂಡಿದ್ದೆ ನೋಡಿ. ಟೀನು ಕೂಡ ಆಯಿತು. ಈಗ ಎಲ್ಲರಿಗೂ ಹಾಗೆ ಅಮ್ಮ ಏನು ಕೂಡ ತಿಂಡಿ ತಿಂದುಬಿಟ್ಟು ಊರಿಗೆ ಹೊರಟರು. ನನ್ನ ದೊಡ್ಡ ಮಗನೂ ಕೂಡ ತಿಂಡಿ ತಿಂದು ಸ್ಕೂಲಿಗೆ ಹೊರಟ. ಅದಾದ ನಂತರ ಅವರೆಲ್ಲ ಹೋದ ನಂತರ ನಾನು ಹಾಗೆ ನಮ್ಮ ಮನೆಯವರು ನನ್ನ ಸಣ್ಣ ಮಗನೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮನೆಯವರಿಗೆ ರಜೆ ಇರೋದ್ರಿಂದ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ರಜೆ ಇದೆ, ಬೇಗ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಅವರು ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ ನಂತರ ನಾವು ಹೋಗೋ ದಾರಿಯಲ್ಲಿ ನಮ್ಮ 3 ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಕೈ ಮುಗಿದು ನಾವು ಹೊರಟ್ವಿ. ಅದಾದ ನಂತರ ದೇವಸ್ಥಾನ ದಾಟಿದ ನಂತರ ಇಲ್ಲಿ ನಮ್ಮೂರ ಕೆರೆ ಕೂಡ ಕಾಣುತ್ತೆ. ಈಗ ಬಿಸಿಲು ಭಾಳ ಇರೋದ್ರಿಂದ ಬೇಸಿಗೆಯಲ್ಲಿ ನೀರು ಪೂರ್ತಿಯಾಗಿ ಖಾಲಿ ಆಗಿದ್ವು. ಈಗ ಮಳೆ ಬಂದಿರೋದ್ರಿಂದ ಪೂರ್ತಿ ಕೆರೆ ಎಲ್ಲ ತುಂಬಿಕೊಂಡು ಚೆನ್ನಾಗೇ ಕಾಣ್ತಾ ಇತ್ತು. ಅದನ್ನ ನೀರನ್ನ ನೋಡೋಕ್ಕೆ, ಕೆರೆ ತುಂಬಿರೋ ನೀರನ್ನ ನೋಡೋಕ್ಕೆ ಕೂಡ ತುಂಬ ಖುಷಿ ಆಗ್ತಾ ಇತ್ತು. ಈ ಕಡೆ ಸೈಡು ಭಾಳ ಬಂದೇ ಇರಲಿಲ್ಲ, ಭಾಳ ದಿವಸ ಆಗಿತ್ತು. ಕೆರೆ ತುಂಬಿರೋದು ನೋಡಂತೂ ತುಂಬಾ ಖುಷಿ ಆಯಿತು. ಅದಾದ ನಂತರ ಆ ಕೆರೆ ನೋಡಿಕೊಂಡು ಹೊರಟ್ವಿ. ಇದು ಬಂದು ಭಕ್ತನಕಟ್ಟೆ ಅನ್ನೋ ಹಳ್ಳಿಯಲ್ಲಿ ಬರುತ್ತೆ ನಾವು ಹೋಗ್ತಿರೋ ಅಂಥ ದೇವಸ್ಥಾನ. ಬನ್ನಿ ಮುಂದೆ ಯಾವ ದೇವಸ್ಥಾನ ಏನು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಈಗ ನಾವು ದೇವಸ್ಥಾನದ ಹತ್ರ ಈಗ ಎಂಟ್ರಿ ಆದ್ವಿ. ಇದಾದ ನಂತರ ನಾವು ಈ ದೇವಸ್ಥಾನಕ್ಕೆ ಹೋದ ನಂತರ ನಾವು ನನ್ನ ಮಗನ ಸ್ಕೂಲಿಗೂ ಕೂಡ ಹೋಗಬೇಕು. ಅಲ್ಲೂ ಏನೇನಿದೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಈ ದೇವಸ್ಥಾನ ಬಂದು ಹೇಳಿದ್ನಲ್ವ, ಭಕ್ತನಕಟ್ಟೆ ಅಂತ ಹೇಳಿ ಹಳ್ಳಿಯಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಿದೆಯಲ್ವ ಸಣ್ಣ ಕಲ್ಲಲ್ಲಿ ಇರೋವಂತಹ ಮೂರ್ತಿನೇ ಈ ದೇವರು. ಈ ದೇವರು ಬಂದುಬಿಟ್ಟು ಜುಂಜಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ನಮ್ಮೂರು ಸುತ್ತಮುತ್ತ ಇರೋರ್ಗಂತೂ ಗೊತ್ತಿದ್ದೇ ಇರುತ್ತೆ ಈ ದೇವಸ್ಥಾನ. ಇಲ್ಲಿಗಂತೂ ತುಂಬಾ ಭಕ್ತಾದಿಗಳು ಇದ್ದಾರೆ ಈ ದೇವಸ್ಥಾನಕ್ಕೆ. ಹಾಗಾಗಿ ನಮ್ಮೂರು ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಮ್ಮೂರು ಬಂದು ಶಿವನಿ, ತರೀಕೆರೆ ಆಗಿರ್ಬೋದು, ಅಜ್ಜಂಪುರ, ಈ ಕಡೆ ಸೈಡ್ ಇರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ ದೇವಸ್ಥಾನ. ಈಗ ನಾವು ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಪ್ರದಕ್ಷಿಣೆನೂ ಕೂಡ ಹಾಕಿದ್ವಿ. ಅದಾದ ನಂತರ ಧೂಳ್ತ ತೊಗೊಂಬಂದಿದ್ವಿ. ಧೂಳ್ತನ ಇದರೊಳಗೆ ಇಟ್ಟು ಈ ರೀತಿಯಾಗಿ ನಾವು 3 ಸುತ್ತನ್ನ ತಿರುಗ್ಕೋಬೇಕು, ತಲೆ ಮೇಲೆ ಇಟ್ಕೊಂಡು ಧೂಳ್ತನ. ಅದೇ ರೀತಿ ನನ್ನ ಮಗನೂ ಕೂಡ ಇಟ್ಕೊಂಡು ಸುತ್ತರಿಸಿದ್ವಿ. ಹಾಗೆ ನಾನು ಕೂಡ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಬೆಳಗ್ಗೆ ಸುಮಾರು ಒಂದು 8:30-9 ಗಂಟೆ ಆಗಿರ್ಬೋದು. ಎಷ್ಟು ಜನ ಇದ್ದಾರೆ ಅಂತ. ಶ್ರಾವಣದ ಕಡೆ ಸೋಮವಾರ ಆಗಿರೋದ್ರಿಂದ ಇವತ್ತಂತೂ ಜನ ತುಂಬಾ ಇದ್ದೇ ಇರ್ತಾರೆ. ಇಲ್ಲಿ ಪ್ರತಿ ಮಂಗಳವಾರ ಹಾಗೆ ಶನಿವಾರ ತುಂಬಾ ರಶ್ ಇರುತ್ತೆ. ಈ ದೇವಸ್ಥಾನನ ಉಸ್ತುವಾರಿ ಪೂರ್ತಿ ನೋಡ್ಕೊಳೋದು ಬಂದು ಗೌರ್ಮೆಂಟೇ ತಗೊಂಡಿದೆ. ಇದ್ರ ಏನೇ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳೋದು ಕೂಡ ಸರ್ಕಾರನೇ. ಇದು ಯಾವುದೇ ರೀತಿಯಾದಂಥ ದೇವಾಲಯ ಇಲ್ಲ, ನೋಡ್ತಾ ಇರ್ಬೋದು. ಇದು ಸಿಂಪಲ್ ಆಗಿರೋವಂಥ ಕಲ್ಲಿಂದನೇ ಕಟ್ಟಿರೋವಂಥ ದೇವಸ್ಥಾನ. ಇದು ದೇವರು ಆಲ್ಟ್ರೇಷನ್ ಮಾಡೋಕ್ಕೆ ಏನೂ ಅಪ್ಪಣೆ ಕೊಟ್ಟಿಲ್ಲ ಅಂತೆ. ಹಾಗಾಗಿಬಿಟ್ಟು ಅದು ಹೇಗಿದೆಯೋ ಹಾಗೆ ಪೂಜೆನ ಮಾಡ್ತಾರೆ. ಆದರೂ ಕೂಡ ತುಂಬಾ ಭಕ್ತಾದಿಗಳನ್ನ ಹೊಂದಿರೋವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಆಯ್ತಲ್ವ. ಈಗ ನಾವು ಊರಿಗೆ ಹೊರಟ್ವಿ. ಹೊರಡೋದಕ್ಕಿಂತ ಮುಂಚೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಫೋಟೋನೂ ಕೂಡ ತೊಗೊಂಡ್ವಿ. ಅದಾದ ನಂತರ ಈಗ ನಾವಿಲ್ಲಿ ನನ್ನ ಮಗನ ಸ್ಕೂಲಿಗೂ ಕೂಡ ಹೋಗಬೇಕಿತ್ತು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು. ಹಾಗಾಗಿ ಅವನಿಗೆ ಕೃಷ್ಣನ ಡ್ರೆಸ್ ಕೂಡ ಮಾಡಿ ಅಂತ ಹೇಳಿದರು. ಹಾಗಾಗಿ ಈಗ ಅವನು ಕೂಡ ರೆಡಿ ಮಾಡಿಕೊಂಡು ನಾವು ಸ್ಕೂಲಿಗೆ ಕೂಡ ಹೊರಡಬೇಕು. ಅದಕ್ಕೆ ಬೇಗನೆ ಬಂದ್ವಿ ಮನೆಗೆ. ತಿಂಡಿ ಕೂಡ ತಿಂದಿರಲಿಲ್ಲ. ಎಲ್ಲರೂ ಕೂಡ ತಿಂಡಿನ ಮಾಡ್ಕೊಂಡ್ವಿ. ಅದಾದ ನಂತರ ನನ್ನ ಮಗುಗೆ ಕೃಷ್ಣನ ಡ್ರೆಸ್ನ ಮಾಡಬೇಕು ಅಂತ ಎಲ್ಲ ಐಟಮ್ಗಳನ್ನ ನಾನು ತಗೊಂಡೆ. ನೋಡ್ತಾ ಇರ್ಬೋದು, ಈ ಐಟಮ್ ಎಲ್ಲ ನಾನೇ ಮಾಡಿರೋದು ಕೃಷ್ಣನ ತಯಾರಿಗೆ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮುಖಾಂತರ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಕಾಣ್ತಿದ್ದಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಒಂದು ಸಣ್ಣದಾಗಿರೋವಂತಹ ಸ್ಪೀಚ್ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಅವನು ಯಾವ ರೀತಿ ಸ್ಪೀಚ್ನ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ನನಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹೇಳು. My name is Adarsh. I am studying in LKG. ಹೇಳು, ನಿನ್ನ ಹೆಸರೇನು? ನನ್ನ ಹೆಸರು ಕೃಷ್ಣ. ನನಗೆ ಬೆಣ್ಣೆಂದರೆ ತುಂಬ ಇಷ್ಟ. ನನ್ನ ತಲೆ ಮೇಲೆ ನವಿಲುಗಳಿದೆ. ನನ್ನ ಕೈಯಲ್ಲಿ ಕೈಗಳು ಇದೆ. ನನ್ನ
ಹೇಳು. ನನಗೆ ರಾಧೆ ಅಂದರೆ ತುಂಬ ಇಷ್ಟ. ಧನ್ಯವಾದ. ಇದೇ ರೀತಿ ಎಲ್ಲ ಮಕ್ಕಳದು ಕೂಡ ಸ್ಪೀಚ್ನ ಮಾಡಿಸಿದ್ರು. ಅದಾದ ನಂತರ ಒಂದು ಗ್ರೂಪ್ ಫೋಟೋನು ಕೂಡ ತೆಗೆದ್ರು. ನೋಡ್ತಾ ಇರ್ಬೋದು ಸ್ಕೂಲಲ್ಲಿ ಯಾವ ರೀತಿಯಾಗಿ ಫಂಕ್ಷನ್ನ ಮಾಡಿದರು ಅಂತ. ಅದಾದಮೇಲೆ ಒಂದು ಡ್ಯಾನ್ಸ್ ಕೂಡ ಇತ್ತು ಇವತ್ತು ಕೃಷ್ಣಂದು. ಗ್ರೂಪ್ ಡ್ಯಾನ್ಸ್ ಅಂತಲೇ ಹೇಳಿದರು. ನೋಡ್ತಾ ಇರ್ಬೋದು ಡ್ಯಾನ್ಸ್ನ. ಇದು ಫಸ್ಟ್ ಟೈಮ್ ಅವನು ಸ್ಟೇಜ್ ಮೇಲೆ ಹೋಗಿ ಈ ರೀತಿಯಾದಂಥ ಸ್ಪೀಚ್ ಕೊಟ್ಟಿರೋದ್ರಿಂದ ಸ್ವಲ್ಪ ಭಯ ಆಗಿ ಎಲ್ಲನೂ ಕೂಡ ಮರ್ತಿದ್ದಾನೆ. ಹಾಗಾಗಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಲೈಕು ಹಾಗೆ ಕಮೆಂಟ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಲ್ಲ ಅನ್ನೋರು ಕೂಡ ಮಾಡ್ಕೊಂಡು ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ವೀಡಿಯೋಸ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.